ದಿವಸ ಅದಾದ ನಂತರ ಕೆಲವು ಘಟನೆಗಳು ದೇಶಾದ್ಯಂತ ತುಂಬಾ ವೈರಲ್ ಆಗ್ತಿದೆ ಸರ್. ಅದರಲ್ಲಿ ಮೊದಲನೇದು ಏನು ವೀರಪ್ಪ ಅದೊಂದು ಟೂರಿಸಂ ಪ್ಲೇಸ್ ಆಗಿದೆ ಇತ್ತೀಚೆಗೆ. ಆ ಟೂರಿಸಂ ಪ್ಲೇಸಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದಂತ ಇವರೇ ಹೋಗಿದ್ದು ಅದ್ಭುತ ರಾಜ ಅಂತ, ಸ್ಟ್ಯಾನ್ಲಿ ಮತ್ತೆ ಜೈದೀಪ ಇವರು ಅಲ್ಲಿ ಹೋಗಿರ್ತಾರ. ದುರುದ್ದೇಶದಿಂದ ಹೋಗಿಲ್ಲ, ಮಾಮೂಲಿ ಎಲ್ಲರೂ ಯಾವ ರೀತಿ ಹೋಗ್ತಾರ ಅದೇ ರೀತಿ ಅವರು ಹೋಗಿ ಅಲ್ಲಿ ಭಾಗವಹಿಸಿರ್ತಾರ ಸರ್. ಮತ್ತೆ ಏನು ಟೈಗರ್ಸ್ ಆಫ್ ಜಸ್ಟಿಸ್ ಅಂತ ಅವರು ಕೂಡ ನಮ್ಮ ಸಂಘಟನೆಯ ಒಬ್ಬ ಕಾರ್ಯಕರ್ತನೆ. ಅವನು ಇವತ್ತು ಬಂದಿಲ್ಲ. ಅವರ ಹೆಸರು ಕೂಡ ದಿವ್ಯ ಆನಂದ ಅಂತ. ಅವರು ಕಳೆದ 2021ರಿಂದ 2026 ತನಕ ಆ ಪಂಚಾಯತಿನಲ್ಲಿ, ಯಾವುದೋ ಮಾಟಳ್ಳಿ ಪಂಚಾಯತಿನಲ್ಲಿ ಸುಮಾರು 75 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಪ್ರಧಾನಿಯಿಂದ ಹಿಡಿದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್, ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾಡಳಿತ ಎಲ್ಲರಿಗೂ ದೂರನ್ನ ಕೊಟ್ಕೊಂಡು ಬಂದವ ಸರ್. ಆ ಯಾವುದೇ ದೂರುಗಳಿಗೂ ಕೂಡ ಅದಕ್ಕೆ ದೂರಲ್ಲಿ ತಪ್ಪು ನಡೆಯಲಾದಂಥ ಸಾಕ್ಷಿ ಕೂಡ ಇದೆ. ಆದರೂ ಕೂಡ ಇವರು ಯಾವುದೇ ರೀತಿಯ ಕ್ರಮನ ಇಲ್ಲಿವರೆಗೆ ಯಾರು ತೆಗೆದುಕೊಂಡಿಲ್ಲ. ಹಾಗಾಗಿ ಕಳೆದ 1 ವರ್ಷಗಳಿಂದ ಈಚೆಗೆ ಯೂತ್ಸು ಸೇರಿ ಒಂದು ಗ್ರೂಪ್ನ ಮಾಡಿರ್ತಾರೆ. ಅಂದ್ರೆ ನ್ಯಾಯಕ್ಕಾಗಿ ಹುಲಿಗಳು, ನ್ಯಾಯದ ಹುಲಿಗಳು ಅಂತ, ಅಂದ್ರೆ ಟೈಗರ್ಸ್ ಆಫ್ ಜಸ್ಟಿಸ್ ಅಂತ ಹೇಳಿ ಮಾಡ್ತಾರೆ. ಅವರು ಕೂಡ ಈ ಮಾಧ್ಯಮಗಳಲ್ಲಿ ಏನು ಹರಿದಾಡ್ತಾ ಇದೆ, ದೇಶದ್ರೋಹಿಗಳು, LTT ಇದೆಲ್ಲ ಶುದ್ಧ ಸುಳ್ಳು. ನಮ್ಮ ಜಿಲ್ಲೆಗೆ ಅವಮಾನ ಆಗಂತ ಕೆಲಸಗಳು ಕೆಲವು ಮಾಧ್ಯಮ ಮತ್ತೆ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರ ಆಯ್ತವಲ್ಲ, ಇದು ಸಂಪೂರ್ಣ ಸುಳ್ಳು ಸರ್. ಹಾಗಾಗಿ ಇದು ಪದೇ ಪದೇ ಇದು ಚರ್ಚೆಗೆ ಬರ್ತಾವದ ಹೊರತು ಇಲ್ಲಿ ತನಕ ಇಷ್ಟು ಜನರು ಯಾರವ್ರ ಅಷ್ಟು ಜನರ ಮೇಲೆ ಇಲ್ಲಿ ತನಕ ಒಂದೇ ಒಂದು ಸಣ್ಣ ಕೇಸ್ ಕೂಡ ಇಲ್ಲ. ಯಾವುದೋ ಪೊಲೀಸ್ ಪ್ರಕರಣ ಆಗ್ಬೋದು ಅಥವಾ ಅರಣ್ಯ ಪ್ರಕರಣ ಆಗ್ಬೋದು. ಕೆಲವರು ಹೇಳ್ತಾರೆ ಅಲ್ಲಿ ಯಾರು ಗೋವಿಂದ ಮರಿವೀರಪ್ಪ ಅಂತ ಸೃಷ್ಟಿ ಮಾಡ್ತಿರೋದೇ ಇಲಾಖೆಗಳು. ಅದನ್ನ ಬೆಳೆಯಕ ಇಷ್ಟು ಅವಕಾಶ ಕೊಟ್ಟಂತೆ ಇಲಾಖೆಗಳು ಅವನಿಗೆ ಸರಿಯಾದ ರೀತಿಯಲ್ಲಿ ಯಾವ ರೀತಿಯ ಒಂದು ಸೆಕ್ಷನ್ಗಳನ್ನ ಹಾಕಬೇಕು ಆ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಎಲ್ಲಿಡ್ಬೇಕಾಯ್ತು ಇಡಬೇಕಾಗಿತ್ತು. ಪ್ರತಿ ಬಾರಿ ಆದಾಗ ಯಾವ್ದಾದ್ರು ಒಂದು ಅಪರಾಧನ ಮಾಡಿದಾಗ ಆರೋಪ ಸ್ಥಾನದಲ್ಲಿದ್ದಾಗ ಅವನ್ನ ರಕ್ಷಣೆ ಮಾಡ್ತಾ ಇರೋದೇ ಇವ್ರುಗಳೇ. ಅವ್ನ ಕಾಡಲ್ಲಿ ಯಾವುದೇ ಒಂದು ಬೇಟಾಡಕ್ ಹೋಯ್ತಾನ ಅಂತಂದ್ರ ಅವ್ನು ಸಂಬಂಧಪಟ್ಟಂತ ಅರಣ್ಯ ಇಲಾಖೆ ನೆಟ್ಟಿರ್ತದ. ಹಾಗಾಗಿ ಅವನು ಈ ಮಟ್ಟಕ್ಕೆ ಬೆಳ್ಕೊಂಡು ಬಂದ. ಆದ್ರೆ ಅವನಿಗೆ ಮತ್ತೆ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಏನು ಕಾರ್ಯಕರ್ತರವರ ಇವರು ಯಾವುದೇ ತರದ ಸಂಬಂಧ ಇಲ್ಲ. ಏನು ಶೂಟೌಟ್ ಪ್ರಕರಣ ನಡೆದ ನಂತರ ಏನು ಅಹಿತಕರ ಘಟನೆಗಳು ನಡೆದೋ ಅದಕ್ಕೆಲ್ಲ ಸಂಬಂಧ ಕಲ್ಪಿಸ್ತಾವ್ರ. ಅದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರಗಳು ಹೊರತು ಯಾವುದೇ ದೇಶದ್ರೋಹಿ ಚಟುವಟಿಕೆಗಳೇ ಆಗಿ ಇನ್ನು ಭಾಷೆ ಎದ್ಕಟ್ಟ ಅಂತ ಉಡುಗೊರೆ ಆಗಿ ಅಲ್ಲ ಸರ್. ಹಾಗಾಗಿ ಎಲ್ಲರೂ ನಾನು ಕೈ ಮುಗಿದು ಮನವಿನ ಮಾಡ್ತೀನಿ, ದಯಮಾಡಿ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಜಿಲ್ಲೆಗೆ ಅವಮಾನ ಆಗಂತ ಈ ರೀತಿ ಘಟನೆಗಳು ನಡೆದಿಲ್ಲ ಆಯ್ತಾ. ನಾವು ಎಸ್ಪಿಗೂ ಕೂಡ ನಾವು ಇವತ್ತು ಮನವಿನ ಕೊಡ್ತಾ ಇದ್ದೀವಿ. ಪದೇ ಡೈವರ್ಟ್ ಮಾಡೋಕ್ಕೋಸ್ಕರ ಏನು ಶೂಟೌಟ್ ಪ್ರಕರಣನ ಕಾಣದ ಕೈಗಳು ಏನಾದ್ರು ರೀತಿ ಮಾಡ್ತಾ ಇದ್ದೋ ಅನ್ನೋದು ಕೂಡ ನಮಗ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ನೋಡ್ರಿ, ನಮ್ಮ ಹುಡುಗ 75 ಪ್ರಕರಣಗಳನ್ನ ಏನು ದೂರು ಕೊಟ್ಟಿದೆ. ಇಲ್ಲಿ ತನಕ ಅದು ಯಾರು ಸರಿಯಾದ ರೀತಿಯಲ್ಲಿ ಅದನ್ನ ಚರ್ಚೆ ಮಾಡಿಲ್ಲ, ತನಿಖೆ ಮಾಡಿಲ್ಲ ಅಂತಂದ್ರೆ ಅದನ್ನ CBI ವಹಿಸಿ ಅದು ಚರ್ಚೆ ಆಗ್ಬೇಕು. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರೋಂಥ ಕೈ ಹಾಕಿರೋಂಥ ಈಗ ಆ ಹುಡುಗರ ಮೇಲೆ ಇಷ್ಟೊಂದು ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಮತ್ತೆ ನಾವೇನು 153 ದಿನ 3-4 ಗ್ರಾಮ ಪಂಚಾಯಿತಿಗಳಿಗೆ ಕುಡಿಯುವ ನೀರಿಗೆ ಕಾವೇರಿ ನದಿ ಮೂಲಕ ದಟ್ಟಣೆ ಮಾರ್ಗವಾಗಿ ನೀರು ತರಬೇಕು ಅಂತ ಹೇಳಿದ್ವು. ಈ ವಿಚಾರವಾಗಿ ಇಂಟ್ರೆಸ್ಟೆಡ್ದು ಜೊತೆ ಸಂಬಂಧ ಇಟ್ಟರು ನಾವು ಇಲ್ಲಿರ್ತಕ್ಕಂಥವರು ಕೂಡ ಏನು ಇಂದ ಆ ಭಾಗ ತಮಿಳುನಾಡು ಇದಕ್ಕೆ ಸೇರಿತ್ತು ಸರ್ಕಾರಕ್ಕೆ ಏಕೀಕರಣ ಆದ ನಂತರ ಅದು ಕರ್ನಾಟಕಕ್ಕೆ ಬರ್ತದೆ. ಅಲ್ಲಿಂದ ಇಲ್ಲಿ ತನಕ ಆ ಭಾಗದಲ್ಲಿ ಕಿಂಚಿತ್ತು ಯೋಜನೆಗಳನ್ನ ಮತ್ತೆ ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ. ಇನ್ಮೇಲಾದ್ರೂ ಅಲ್ಲಿ ಏನು ಈಗ ಒಂದು ವಿಡಿಯೋ ಹೊರದಾಡ್ತಾ ಇದೆ, ಯಾರ್ದೋ ಜೈದೀಪ ದಿವ್ಯಾನಂದ ನನ್ನಂತ ಹುಡುಗದ್ದು ಅಲ್ಲಿ ಆತ
ದೇಶದ್ರೋಹಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಲಿ ಯಾವತ್ತೂ ಅಂತ ಮಾತಾಡಿಲ್ಲ. ಕಾಮನ್ ಆಗಿ ನಾವೇ ಯಾರು ಕೆಲಸ ಮಾಡಿಲ್ಲ, ಸ್ವತಂತ್ರ ಬಂದು ಇಷ್ಟು ವರ್ಷ ಆಯ್ತು, ಯಾರು ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಬಿಜೆಪಿ ಕೊಟ್ಟು ಹಾಕ್ಬಾರ್ದು, ದಳಕ್ಕೆ ಕೊಟ್ಟು ಹಾಕ್ಬಾರ್ದು, ಕಾಂಗ್ರೆಸ್ ಕೊಟ್ಟು ಹಾಕ್ಬಾರ್ದು, ನಾವೇ ಯಾರು ನಿಂತ್ಕೊಳ್ಳವ, ಇದು ಕಾಮನ್ ಆಗಿ ಮಾತಾಡೋಂಥ ಮಾತುಗಳು. ಅದನ್ನ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಅದು ಇನ್ನೂ ಹೇಳಿರ್ತಾನೆ, ನನ್ನ ಬೇಕಾದ್ರೆ ಕೇಸ್ ಹಾಕೊಳ್ಳಿ ಅಂತ. ಯಾಕಂತಂದ್ರೆ ಇಷ್ಟು ದಾಖಲೆಗಳು ಸಂಬಂಧಪಟ್ಟಂತ ADGP ತನಕ ಹೋಗೋದು, ಇದು ಯಾವುದು ಇರ್ತಕ್ಕಂಥ ಇಷ್ಟಕ್ಕೂ ಕ್ರಮ ತಗೊಂಡಿಲ್ಲ ಅಂತಂದ್ರ ಎಲ್ಲ ದಾಖಲೆಗಳು ಸಂಬಂಧಪಟ್ಟಂತ ಇಲಾಖೆಗಳಲ್ಲೇ ಇರೋದ್ರಿಂದ ಅವ್ರು ಕ್ರಮ ತಗೋಬೇಕಿದ್ದ. ಅಷ್ಟು ಅದು ತನಿಖೆ ಆಗಲಿ, ಯಾವ್ಯಾವ ವಿಚಾರಕ್ಕೋಸ್ಕರ ಆತ ದೂರುಗಳನ್ನ ಕೊಟ್ಟಿದ್ದಾನೋ, ಇಲ್ಲಿ ತನಕ ಯಾಕೆ ಇದು ಹಿನ್ನಡೆ ಆಗಿದೆ, ಒಬ್ಬರು ಕರೆದು ಇದುವರೆಗೆ ಚರ್ಚೆ ಮಾಡಿಲ್ಲ, ಮತ್ತೆ ಅವ್ರನ್ನ ಹೊಲ ಬಿದ್ದಕ್ಕೆ ಕೂಡ ಹಾಕಿರ್ತಾರೆ, ಅದೆಲ್ಲ ಕೂಡ ರೆಕಾರ್ಡ್ ಆಗದ. ಅದಕ್ಕೆ ಮಾಹಿತಿಯನ್ನು ಕೂಡ ಸ್ಟೇಷನ್ಗೆ ಅರ್ಜಿ ಹಾಕವ್ರ RTIಲಿ, ಅದು ಕೂಡ ಇಲ್ಲಿವರೆಗೂ ಮಾಹಿತಿನ ಕೊಟ್ಟಿಲ್ಲ. ಸ್ಟೇಷನ್ಗಳಲ್ಲಿ CC ಕ್ಯಾಮ್ರಾಗಳು ಇಲ್ವಾ, ಅಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಬೆದರಿಕೆ ಆಗ್ತಾರ ಅಂತಂದ್ರ ಆತ ಕೂಡ ಒಂದು ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಮಾಡ್ತಾ ಇದ್ದಾನೆ ಅಂತವ್ರನ್ನ ದೇಶದ್ರೋಹಿ ಕೆಲಸಗಳನ್ನ ಮಾಡ್ತಾವ ಅಂತ ಮಾಡೋದು ದಯಮಾಡಿ ಇದೆಲ್ಲ ತುಂಬಾ ದಿವ್ಯಾನಂದ ಲೆಕ್ಚರ್